ಕ್ರೆಡಿಟ್ ಕಾರ್ಡ್ ನಿಮ್ಮಲ್ಲಿದೆಯಾ? ಜಾಗೃತೆಯಾಗಿರಿ. ನಿಮ್ಮ ಕ್ರೆಡಿಟ್ ಕಾರ್ಡ್ ಅನ್ನು ಬೇಕಾಬಿಟ್ಟಿ ಬಳಸ್ಕೊಂಡ್ರೆ ಖಂಡಿತವಾಗಿಯೂ ನೀವು ಮುಂದೆ ತೊಂದರೆಗೊಳಗಾಗುವಂತಹ ಸಂದರ್ಭಗಳು ಜಾಸ್ತಿ. ನೀವು ಈ 9 ಅಂಶಗಳನ್ನು ನೆನಪಿಟ್ಕೊಂಡ್ರೆ ನಿಮ್ಮ ಕ್ರೆಡಿಟ್ ಕಾರ್ಡ್ ಅನ್ನು ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಬಳಸಿಕೊಂಡು ಆದಷ್ಟು ಹೆಚ್ಚಿನ ಲಾಭ ಗಳಿಸಲಿಕ್ಕೆ ಸಾಧ್ಯ ಇದೆ. ಹಾಗಿದ್ರೆ ಏನಪ್ಪಾ ಈ 9 ಅಂಶಗಳು? ಸೊ ಮೊದಲನೇದು, ನಿಮ್ಮ ಕ್ರೆಡಿಟ್ ಕಾರ್ಡ್ ಇದ್ರೆ ನೀವು ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಅನ್ನು, ಕ್ರೆಡಿಟ್ ಕಾರ್ಡ್ ಬಿಲ್ ಅನ್ನು 30 ಅಥವಾ 45 ದಿನಗಳ ನಂತರ ನೀವು ಪೇ ಮಾಡುವಾಗ ಡ್ಯೂ ಡೇಟಿನ ಮೊದಲು ಪೇ ಮಾಡಿ. ನೀವು ಡ್ಯೂ ಡೇಟ್ ನ ಮೊದಲು ಪೇ ಮಾಡಿದಾಗ ಸೊ ನೀವು ಪೆನಲ್ಟಿ ಮತ್ತು ಇಂಟ್ರೆಸ್ಟ್ ಅನ್ನು ಅವಾಯ್ಡ್ ಮಾಡ್ಕೋಬಹುದು. ಯಾಕಂತ ಹೇಳಿದ್ರೆ 30 ರಿಂದ 40% ಪೆನಲ್ಟಿ ಮತ್ತು ಇಂಟ್ರೆಸ್ಟ್ ಬರುತ್ತೆ. ಸೊ ಇದನ್ನ ಅವಾಯ್ಡ್ ಮಾಡ್ಕೊಂಡ್ರೆ ನೀವು ಆದಷ್ಟು ಹಣನ ಸೇವ್ ಮಾಡಿ ಇಟ್ಕೋತೀರಾ. ಎರಡನೇ ಅಂಶ, ನೀವು ಕ್ರೆಡಿಟ್ ಕಾರ್ಡ್ ನ ಫುಲ್ ಪೇಮೆಂಟ್ ಮಾಡ್ಕೋಬೇಕು. ಅಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಅಂತ ಇರುತ್ತೆ ಅಥವಾ ಮಿನಿಮಮ್ ಅಮೌಂಟ್ ಪೇ ಮಾಡಿ ಅಂತ ಹೇಳ್ತಾರೆ. ಬಟ್ ನೀವು ಮಿನಿಮಮ್ ಅಮೌಂಟ್ ಪೇ ಮಾಡಿದ್ರೆ ಉಳಿದ ಅಮೌಂಟ್ ನೀವು ಪೇ ಮಾಡದೇ ಇದ್ರೆ ನೀವು ಆ ಅಮೌಂಟಿಗೆ ಪೆನಲ್ಟಿ ಹಾಗೂ ಇಂಟ್ರೆಸ್ಟ್ ಪೇ ಮಾಡಬೇಕಾಗತ್ತೆ. ಈಗಲೇ ಹೇಳ್ದಂಗೆ ಆ ಪೆನಲ್ಟಿ ಮತ್ತು ಇಂಟ್ರೆಸ್ಟ್ ತುಂಬಾ ಜಾಸ್ತಿ ಇರುತ್ತೆ. ಆದ್ರಿಂದ ಮೇಕ್ ಶೋರ್ ನೀವು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡುವಾಗ ಟೈಮಲ್ಲಿ ಪೇ ಮಾಡಿ ಹಾಗೂ ಫುಲ್ ಅಮೌಂಟ್ ಅನ್ನ ಪೇ ಮಾಡಿ. ನೀವು ಈ ರೀತಿ ಮಾಡಿದಾಗ ನಿಮ್ಮ ಕ್ರೆಡಿಟ್ ಸ್ಕೋರ್ ಜಾಸ್ತಿ ಆಗುತ್ತೆ. 600 ಇಂದ 750 ಒಳಗಡೆ ಕ್ರೆಡಿಟ್ ಸ್ಕೋರ್ ಇದ್ರೆ ದಟ್ ಈಸ್ ವೆರಿ ಗುಡ್ ಕ್ರೆಡಿಟ್ ಸ್ಕೋರ್ ಅಂತಾರೆ. ಅಂತ ಹೇಳಿದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿದೆ ಅಂತ ಹೇಳಿದ್ರೆ ನೀವು ಮುಂದೆ ಯಾವಾಗ ಲೋನ್ ತಗೋಬೇಕು ಅಂತ ಹೇಳಿದ್ರೆ ನಿಮ್ಗೆ ಅತಿ ಸುಲಭದಲ್ಲಿ ಲೋನ್ ಸಿಗುತ್ತೆ, ಅತಿ ಕಡಿಮೆ ಬಡ್ಡಿಯಲ್ಲಿ ನಿಮ್ಗೆ ಲೋನ್ ಸಿಗುವಂತ ಅವಕಾಶಗಳು ಜಾಸ್ತಿ ಇದೆ. ನಂಬರ್ 3ನೇದು, ನೀವು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡುವಾಗ ಯಾವುದಕ್ಕೆ ನಿಮ್ಗೆ ಕ್ರೆಡಿಟ್ ಕಾರ್ಡ್ ಅವಶ್ಯಕತೆ ಇದೆ ಆ ಅಂಶಗಳಿಗೆ ಮಾತ್ರ ಯೂಸ್ ಮಾಡಿರ್ಕೊಳ್ಳಿ. ನೀವು ಬೇಕಾಬಿಟ್ಟಿಯಾಗಿ ಕ್ರೆಡಿಟ್ ಕಾರ್ಡ್ ಅನ್ನು ಯೂಸ್ ಮಾಡ್ಕೊಂಡು ಹೋದ್ರೆ ನಾಳೆ ನಿಮಗೆ ಕ್ರೆಡಿಟ್ ಕಾರ್ಡ್ ಅಲ್ಲಿ ತೊಂದರೆಗಳು ಜಾಸ್ತಿ ಆಗಬಹುದೇ ಹೊರತು ಲಾಭಗಳಾಗುವಂಥದ್ದು ಕಡಿಮೆ. ಸೊ ಯಾವುದು ಅವಶ್ಯಕತೆ ಇದೆ, ಯಾವುದರಿಂದ ನಿಮ್ಗೆ ಹೆಚ್ಚು ಲಾಭ ಮಾಡ್ಲಿಕ್ಕಾಗತ್ತೆ, ಯಾವುದರಿಂದ ನಿಮ್ಗೆ ಹೆಚ್ಚು ಪ್ರಯೋಜನ ಇದೆ ಅದನ್ನು ನೋಡಿಕೊಂಡು ಕ್ರೆಡಿಟ್ ಕಾರ್ಡ್ ಅನ್ನು ಬಳಸಿಕೊಳ್ಳಿ. ಕ್ರೆಡಿಟ್ ಯುಟಿಲೈಸೇಷನ್ ರೇಷಿಯೋನ ಚೆಕ್ ಮಾಡ್ಕೊಳ್ಳಿ. ನೀವು ಮ್ಯಾಕ್ಸಿಮಮ್ ಎಷ್ಟು ಕ್ರೆಡಿಟ್ ಯುಟಿಲೈಸೇಷನ್ ರೇಷಿಯೋನ ಯೂಸ್ ಮಾಡ್ಕೋಬಹುದು. ಒಂದ್ ವೇಳೆ ನೀವು ಒಂದು 3 ಲಕ್ಷ ಕ್ರೆಡಿಟ್ ಕಾರ್ಡ್ ಲಿಮಿಟ್ ಇದೆ ಅಂತ ಅನ್ಕೊಳ್ಳಿ, ನೀವು ಆ ಫುಲ್ 3 ಲಕ್ಷನ ಯೂಸ್ ಮಾಡ್ಕೊಂಡ್ರೆ ನಿಮ್ಮ ಕ್ರೆಡಿಟ್ ಕಾರ್ಡ್ ಸ್ಕೋರ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಅದು ಯೂಸ್ ಮಾಡೋದಿರುವ ನಿಮ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ಮಾತ್ರ ಯೂಸ್ ಮಾಡ್ಕೊಳ್ಳಿ. ಕ್ರೆಡಿಟ್ ಸ್ಕೋರ್ ಯುಟಿಲೈಸೇಷನ್ ಅನ್ನ ಮೊದಲೇ ತಿಳಿದಿಟ್ಕೊಂಡು ಅದರ ಪ್ರಕಾರವಾಗಿ ಯೂಸ್ ಮಾಡ್ಕೊಳ್ಳಿ. ನಿಮಗೆ ಬರುವಂತಹ ರಿವಾರ್ಡ್ಸ್ ಅನ್ನು ಸರಿಯಾಗಿ ಸಮರ್ಪಕವಾಗಿ ನಿಗದಿತ ವೇಳೆಗಿಂತ ಮೊದಲೇ ಬಳಸ್ಕೊಳ್ಳಿ. ಈಗಿನ ಕ್ರೆಡಿಟ್ ಕಾರ್ಡ್ ಅಲ್ಲಿ ಫ್ರೀ ಲಾಂಚ್ ಫೆಸಿಲಿಟಿ ಸಿಗುತ್ತೆ, ಅಥವಾ ಲೈಕ್ ಕೆಲವು ಬೇರೆ ಬೇರೆ ಐಟಮ್ಸ್ ಪರ್ಚೇಸ್ ಮಾಡ್ಲಿಕ್ಕೆ ಇರ್ಬೋದು, ಕೆಲವು ಡಿಸ್ಕೌಂಟ್ ರೇಟ್ ಅಲ್ಲಿ ನಿಮ್ಗೆ ಐಟಮ್ಸ್ ಅನ್ನು ಪರ್ಚೇಸ್ ಮಾಡ್ಲಿಕ್ಕೆ ಸಿಗುತ್ತೆ. ನಿಮ್ಮ ಕ್ರೆಡಿಟ್ ಕಾರ್ಡ್ ಸ್ಟೇಟ್ಮೆಂಟ್ ಅಲ್ಲಿ ಯಾವಾಗ ಕ್ರೆಡಿಟ್ ಕಾರ್ಡ್ ರಿವಾರ್ಡ್ಸ್ ಎಕ್ಸ್ಪೈರ್ ಆಗುತ್ತದೆ ಎನ್ನುವಂಥದ್ದನ್ನು ನೋಡ್ಕೊಂಡ್ಬಿಟ್ಟು ಆಗ ಆ ಎಕ್ಸ್ಪೈರ್ ಆಗೋದಕ್ಕಿಂತ ಮೊದಲೇ ನೀವು ಅದನ್ನು ಬಳಸ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಗೆ ಆದಷ್ಟು ಹೆಚ್ಚು ಲಾಭ ಪಡೆಯೋದಿಕ್ಕೆ ಸಾಧ್ಯ ಇದೆ. ಇನ್ನು ನೀವು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡುವಾಗ ನಿಮ್ಮ ಸ್ಯಾಲ್ರಿಗಿಂತ ಕಡಿಮೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ. ನಿಮ್ಮ ಸ್ಯಾಲ್ರಿ 1 ಲಕ್ಷ ಇದೆ, ನೀವು 2 ಲಕ್ಷ ನೀವು ಕ್ರೆಡಿಟ್ ಕಾರ್ಡ್ ಬಿಲ್ ಆ ಮಂತ್ ಅಲ್ಲಿ ಮಾಡ್ಕೊಂಡಿದ್ರೆ ಯೋಚನೆ ಮಾಡಿ, ಆ ಮಂತ್ ಎಂಡಿಗೆ 40 ದಿನದ ನಂತರನು ನೀವು ಕ್ರೆಡಿಟ್ ಕಾರ್ಡ್ ಬಿಲ್ ಅನ್ನು ಯಾವ ರೀತಿಯಾಗಿ ಪೇ ಮಾಡ್ಕೋತಾ ಇದ್ದೀರಿ. ನೀವು ಕೇವಲ ಕ್ರೆಡಿಟ್ ಕಾರ್ಡ್ ಬಿಲ್ ಪೇ ಮಾಡೋದು ಮಾಸ್ಟರ್ ಅಲ್ಲ, ನಿಮ್ಮ ಬೇರೆ ಅವಶ್ಯಕತೆಗಳಿಗೂ ನಿಮ್ಗೆ ಹಣ ಬೇಕಾಗಿರುತ್ತೆ. ಸೊ ಆಗ ನೀವು ಡಿಫಾಲ್ಟ್ ಆಗುವಂತ ಸಾಧ್ಯತೆ ಇರುತ್ತೆ. ಡಿಫಾಲ್ಟ್ ಆದಾಗ ಪೆನಲ್ಟಿ ಮತ್ತು ಇಂಟ್ರೆಸ್ಟ್ ಪೇ ಮಾಡ್ಬೇಕಾಗತ್ತೆ. ಸೊ ಆ ಕಾರಣಗಳಿಗೋಸ್ಕರ ನೀವು ಡಿಫಾಲ್ಟ್ ಆಗದೆ ಇರಬೇಕಾದ್ರೆ ನೀವು ಸ್ಯಾಲರಿಗಿಂತ ಕಡಿಮೆ ಅಟ್ಲೀಸ್ಟ್ 30 to 40% ಮಾತ್ರ ಕ್ರೆಡಿಟ್ ಕಾರ್ಡ್ ಅನ್ನು ಯೂಸೇಜ್ ಮಾಡ್ಕೊಳ್ಳಿ. ಅಷ್ಟು ಅಮೌಂಟ್ ಅನ್ನು ಮಾತ್ರ ಯೂಸ್ ಮಾಡಿ, ಸೊ ದ್ಯಾಟ್ ನೀವು ಟೈಮಿಗೆ ಪೇ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಬಿಸ್ನೆಸ್ ಮ್ಯಾನ್ ಆಗಿದ್ರೆ, ನೀವು ಬಿಸ್ನೆಸ್ಸಿಗೂ ನಿಮ್ಮ ಪರ್ಸನಲ್ ಲೈಫಿಗೂ ಕ್ರೆಡಿಟ್ ಕಾರ್ಡ್ ಅನ್ನು ಯೂಸ್ ಮಾಡ್ತೀರಿ ಅಂತ ಹೇಳಿದ್ರೆ ಬೇರೆ ಬೇರೆ ಕ್ರೆಡಿಟ್ ಕಾರ್ಡ್ಗಳನ್ನು ಬೇರೆ ಬೇರೆ ಪರ್ಪಸ್ಗೆ ಯೂಸ್ ಮಾಡ್ಕೊಳ್ಳಿ. ಆಗ ಬೇರೆ ಬೇರೆ ಕಾರಣಗಳಿಗೆ ಉಪಯೋಗಿಸುವಂತದ್ದನ್ನು ಮಿಕ್ಸ್ ಮಾಡಿಕೊಂಡು ಮತ್ತೆ ತೊಂದರೆಗೊಳಗಾಗುವಂತಹ ಸಾಧ್ಯತೆ ಇರುತ್ತೆ. ಅದರಿಂದ ಪರ್ಸನಲ್ ಯೂಸೇಜಿಗೆ ಸಪರೇಟ್ ಕ್ರೆಡಿಟ್ ಕಾರ್ಡ್ ಇಟ್ಕೊಳ್ಳಿ, ನಿಮ್ಮ ಬಿಸ್ನೆಸ್ ಯೂಸೇಜಿಗೆ ಸಪರೇಟ್ ಕ್ರೆಡಿಟ್ ಕಾರ್ಡ್ ಅನ್ನು ಇಟ್ಕೊಳ್ಳಿ. ನೆಕ್ಸ್ಟ್, ಎಲ್ಲ ಕ್ರೆಡಿಟ್ ಕಾರ್ಡ್ಗಳನ್ನು ಒಟ್ಟಿಗೆ ಇಟ್ಕೋಬೇಡಿ. ಸೊ ನೀವು ಒಂದು 4-5 ಕ್ರೆಡಿಟ್ ಕಾರ್ಡ್ಗಳನ್ನು ಯೂಸ್ ಮಾಡ್ತೀರಂತಿದ್ರೆ ಆ ಬೇರೆ ಬೇರೆ ಕ್ರೆಡಿಟ್, ನೀವು ಯಾವ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದಿಲ್ಲ ಅದನ್ನು ಹೊರಗೆ ಹೋಗುವಾಗ ತೆಗೆದುಕೊಂಡು ಹೋಗಬೇಡಿ. ಓನ್ಲಿ ಆನ್ಲೈನ್ ಯೂಸೇಜಿಗೆ ನೀವು ಆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತೀರಂತ ಹೇಳಿದ್ರೆ ಮನೆಯಲ್ಲೇ ನೀವು ಅದನ್ನು ಯೂಸ್ ಮಾಡ್ಕೋಬಹುದು. ಸೊ ಅಥವಾ ನೀವು ನಂಬರ್ ನೋಟ್ ಮಾಡಿ ಇಟ್ಕೊಂಡು ಆ ನಂಬರ್ ಅನ್ನು ಬಳಸ್ಕೊಂಡು ನೀವು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಲಿಕ್ಕೂ ಸಾಧ್ಯ ಇದೆ. ಸೊ ಅದರಿಂದ ಯಾಕಂತ ಹೇಳಿದ್ರೆ ಕೆಲವೊಮ್ಮೆ ಥೆಫ್ಟ್ ಆಗುವಂಥದ್ದು, ಫ್ರಾಡ್ ಆಗುವಂಥದ್ದು ಚಾನ್ಸಸ್ ಇರುತ್ತೆ. ನಿಮ್ಮ ಎಲ್ಲಾ ಕ್ರೆಡಿಟ್ ಕಾರ್ಡ್ಗಳು ಒಟ್ಟಿಗೆ ಇದೆ ಅಂತ ಹೇಳಿದ್ರೆ ಎಲ್ಲಾ ಕ್ರೆಡಿಟ್ ಕಾರ್ಡ್ಗಳನ್ನು ಕಳ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ.
ಮತ್ತೆ ಯಾರ ಕ್ರೆಡಿಟ್ ಕಾರ್ಡ್ ಪಡ್ಕೋತಾರೆ ಅವರು ದುರುಪಯೋಗ ಪಡಿಸಿಕೊಳ್ಳುವಂತ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಇನ್ನು ಕ್ರೆಡಿಟ್ ಕಾರ್ಡ್ ಥೆಫ್ಟ್ ಆದಾಗ ಅಥವಾ ಲೈಕ್ ಫ್ರಾಡ್ ಆದಾಗ ಏನ್ ಮಾಡ್ಕೋಬೇಕು, ತುಂಬಾ ಅವಶ್ಯಕವಾದಂತಹ ಮಾಹಿತಿ. ತಕ್ಷಣ ನೀವು ಎಲ್ಲಾದ್ರೂ ನಿಮ್ಮ ನೋಟ್ಬುಕ್ ಅಲ್ಲಿ ಅಥವಾ ಲೈಕ್ ನಿಮ್ಮ ಮೊಬೈಲ್ ಅಲ್ಲೋ ಕಸ್ಟಮರ್ ಕೇರ್ ನಂಬರ್ ಅನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ತಕ್ಷಣಕ್ಕೆ ಕ್ರೆಡಿಟ್ ಕಾರ್ಡ್ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಕ್ರೆಡಿಟ್ ಕಾರ್ಡ್ ಅನ್ನ ಬ್ಲಾಕ್ ಮಾಡೋದಿಕ್ಕೆ ಹೇಳಿ. ಬ್ಲಾಕ್ ಮಾಡಿದಾಗ ಬೇರೆಯವರು ಅದನ್ನು ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲ ಅಂತ ಹೇಳಿದ್ರೆ ತಕ್ಷಣ ಕ್ರೆಡಿಟ್ ಕಾರ್ಡ್ ಸಿಕ್ಕಿದವರು ನಿಮ್ಮ ಕ್ರೆಡಿಟ್ ಕಾರ್ಡ್ ಅನ್ನು ದುರುಪಯೋಗ ಮಾಡಿಕೊಂಡು ನಿಮ್ಮ ಕ್ರೆಡಿಟ್ ಕಾರ್ಡ್ ಅನ್ನು ದುರುಪಯೋಗ ಮಾಡಿಕೊಂಡ್ರೆ ನೀವು ನಿಮ್ಮ ಹಣ ಕಳ್ಕೊಳ್ಬೇಕಾಗತ್ತೆ. ಪ್ರತಿ ಸಲ ನಿಮ್ಮ ಸ್ಟೇಟ್ಮೆಂಟ್ ಅನ್ನು ನೋಡ್ಕೊಳ್ಳಿ. ಆ ಸ್ಟೇಟ್ಮೆಂಟ್ ಅಲ್ಲಿ ಒಂದು ವೇಳೆ ನೀವು ಖರ್ಚು ಮಾಡದೇ ಇರುವಂತಹ ಅಂಶಗಳು ಯಾವ್ದಾದ್ರು ಸೇರ್ಕೊಂಡಿವೆ ಅಂತ ಹೇಳಿದ್ರೆ ತಕ್ಷಣಕ್ಕೆ ನಿಮ್ಮ ಕಸ್ಟಮರ್ ಕೇರಿಗೆ ಫೋನ್ ಮಾಡಿ ಅವರಿಗೆ ಅದನ್ನು ರಿವರ್ಸ್ ಮಾಡೋದಕ್ಕೆ ಹೇಳಿದ್ರೆ, ಆ ಹಣ ನಿಮ್ದಲ್ಲ ಅಂತ ಹೇಳಿದ್ರೆ ನೀವು ರಿವರ್ಸ್ ತಕೊಳ್ಳಿಕ್ಕೆ ಸಾಧ್ಯ ಇರುತ್ತೆ. ಸೊ ಕ್ರೆಡಿಟ್ ಕಾರ್ಡ್ ಎನ್ನುವಂಥದ್ದು ನಿಮ್ಮಲ್ಲಿ ಹಣ ಇಲ್ಲದೆ ಇದ್ದಾಗ ಬಳಸ್ಕೊಳ್ಳುವಂತಹ ಒಂದು ಸಾಧನ. ಬಟ್ ಆ ಸಾಧನನ ತುಂಬಾ ಎಚ್ಚರಿಕೆಯಾಗಿ ಬಹಳ ಜಾಗರೂಕತೆಯಾಗಿ ಬಳಸ್ಕೊಂಡ್ರೆ ಖಂಡಿತವಾಗಿ ನಿಮ್ಮ ಹಣನ ಉಳಿಸ್ಲಿಕ್ಕಾಗತ್ತೆ, ನಿಮ್ಮ ಹಣನ ಬೆಳೆಸ್ಲಿಕ್ಕಾಗತ್ತೆ, ಬಹಳಷ್ಟು ಪ್ರಯೋಜನಗಳನ್ನು ಪಡ್ಕೊಳ್ಳಿಕ್ಕಾಗತ್ತೆ. ಜಾಗೃತೆಯಾಗಿ ಕ್ರೆಡಿಟ್ ಕಾರ್ಡ್ ಇದ್ರೆ ಈ 9 ಅಂಶಗಳನ್ನ ನೆನ್ಪಿಟ್ಟುಕೊಳ್ಳಿ. ನಾನು ಡಾಕ್ಟರ್ ಮರಿಯಾ ಪ್ರಮೀಳಾ, ಫೈನಾನ್ಷಿಯಲ್ ವೆಲ್ನೆಸ್ ಸ್ಪೆಷಲಿಸ್ಟ್. ನ್ಯಾಷನಲ್ ಟಿವಿನ ಫಾಲೋ ಮಾಡಿ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಫಿನಾನ್ಸ್ ಚಾಪಲ್ನ ಸದಸ್ಯರಾಗಿ ಹಾಗೂ ಫಿನಾನ್ಷಿಯಲ್ ಲಿಟ್ರಸಿ ಬಗ್ಗೆ ಆದಷ್ಟು ವರ್ಕ್ಶಾಪ್ಗಳನ್ನು ಕಂಡಕ್ಟ್ ಮಾಡ್ತಾ ಇರ್ತೇವೆ. ಅವುಗಳಿಗೆ ನೀವು ಬೆಂಬಲ ಕೊಡ್ಬೋದು, ನೀವು ಅಲ್ಲಿ ಬಂದು ಸೇರ್ಕೋಬಹುದು ಹಾಗೂ ಫಿನಾನ್ಷಿಯಲ್ ಲಿಟ್ರಸಿಯನ್ನು ಪಡ್ಕೋಬಹುದು. ನಮಸ್ಕಾರ, ಧನ್ಯವಾದ.